ಓಕೆ, ಕ್ವಾಟ್ಲೆ ಅವರು ತುಂಬಾ ಕ್ವಾಟ್ಲೆ ಕೊಡ್ತಾರೆ ಸೀರಿಯಲ್ ಅಲ್ಲಿ. ಸೊ ಅವರ ಪಾತ್ರದ ಬಗ್ಗೆ ನೀವು ಮೊದ್ಲಿಗೆ ಹೇಳೋದಾದ್ರೆ. ಓಕೆ, ಎಲ್ಲ ಗೊತ್ತಿರೋ ಅಂತ ಏನೂ ಗೊತ್ತಿಲ್ದಿರೋ ವ್ಯಕ್ತಿ ಅವನೊಬ್ನೇ. ಬಿಕಾಸ್ ಎಲ್ಲ ಗೊತ್ತು ಅವನಿಗೆ, ಬಟ್ ಅದನ್ನ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಏನು ಗೊತ್ತಿರಲ್ಲ. ಸೊ ಈಗ ಅವ್ನ ಪಾತ್ರ ಹೆಂಗಿದ್ರೆ ಓವರ್ ಎಂಥ್ಯೂಸಿಯಾಸ್ಟಿಕ್ ಅವನು. ಅಂತಮ್ಮ ನಾನು ಅದನ್ನ ಮಾಡ್ತೀನಿ, ನಾನು ಇದನ್ನ ಮಾಡ್ತೀನಿ, ಮನೇಲಿ ಆ ಕೆಲಸನ ಅದನ್ನು ನಾನೇ ಮಾಡ್ತೀನಿ, ಊರಲ್ಲಿ ಆ ಕೆಲಸನ ಅದನ್ನು ನಾನೇ ಮಾಡ್ತೀನಿ, ಬಟ್ ಎಲ್ಲೂ ಏನು ಮಾಡಲ್ಲ, ಹೇಳ್ಕೊಂಡು ಆಡ್ತಿರ್ತಾನೆ, ಹೇಳೋದಷ್ಟೇ. ಸೊ ಈ ತರದೊಂದು ಎನರ್ಜೆಟಿಕ್ ಕ್ಯಾರೆಕ್ಟರ್ ಅಂಡ್ ಈಸ್ ಡೂಯಿಂಗ್ ಇಟ್ ರಿಯಲಿ ಗ್ರೇಟ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾ ಇದ್ದಾನೆ. ನಿಶಿತ್ ಅಂತ ಅವನ ಒರಿಜಿನಲ್ ಹೆಸರು ಅಂಡ್ ಕ್ವಾಟ್ಲೆ ಅಂತ ಪಾತ್ರದ ಹೆಸರು. ಸೊ ಕ್ವಾಟ್ಲೆ ಅವರೇ, ಈಗ ನಿಮಗೆ ಕ್ವಾಟ್ಲೆ ನಿಶಿತ್ ಅವರೇ, ನಿಮಗೆ ಕ್ವಾಟ್ಲೆ ಪಾತ್ರದ ಪರಿಚಯ ಆದಾಗ ನಿಮ್ಗೆ ಏನ್ ಅನ್ನಿಸ್ತು? ಈ ಪಾತ್ರನ ನಿಭಾಯಿಸಬಹುದು, ನೀವು ನಿಜ ಜೀವನದಲ್ಲೂ ಹಂಗೆ ಕ್ವಾಟ್ಲೆ ಕೊಡ್ತೀರಾ ಎಲ್ಲರಿಗೂ? ನಿಜ ಜೀವನದಲ್ಲಿ ಕ್ವಾಟ್ಲೆ ಜಾಸ್ತಿ ಕೊಡಲ್ಲ, ಬಟ್ ಕೊಡ್ತೀರಾ? ಎರಡು ಬ್ಯಾಲೆನ್ಸ್ ತರ ಇರ್ತೀನಿ. ಸೊ ಈ ಕ್ವಾಟ್ಲೆ ಪಾತ್ರ ಸಿಕ್ಕಿದಾಗ ಬಂದು ನಾನು ಪ್ರೀವಿಯಸ್ ಶ್ರೀಗೌರಿ ಅಂತ ಸೀರಿಯಲ್ ಮಾಡಿದ್ದೆ, ಅಲ್ಲೂ ಇದೇ ತರ ಸ್ವಲ್ಪ ಚೇಷ್ಟೆ ಸೀರಿಯಸ್ ಅದೇ ತರ ಇತ್ತು. ಸೊ ಈ ಸೀರಿಯಲ್ ಈ ಕ್ವಾಟ್ಲೆ ಪಾತ್ರ ಸಿಕ್ಕಿದಾಗ ಖುಷಿ ಆಯ್ತು, ಚೆನ್ನಾಗಿದೆ. ಡೈರೆಕ್ಟ್ರು ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ, ಓಕೆನಾ? ಸಿ ಈಸ್ ಬರ್ಡಿಂಗ್ ಆರ್ಟಿಸ್ಟ್ ಅಂಡ್ ಈಸ್ ಟ್ರೈಯಿಂಗ್ ಇನ್ ಶ್ರೀಗೌರಿಲೆಲ್ಲ ಮಾಡ್ತಾ ಇದ್ದ. ಅಂಡ್ ಈ ತರದೊಂದು ಪಾತ್ರ ಕೇಳಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಅಂಡ್ ನನಗೆ ಒಬ್ಬ ಪರ್ಸನ್ ಆಗಿ ಪರಿಚಯ ಆದಾಗ, ಅಂಡ್ ಈಸ್ ಅನ್ ಐ ಟಿ ಪರ್ಸನ್, ಅವ್ನು ಆಲ್ರೆಡಿ ಐ ಟಿಲಿ ವರ್ಕ್ ಮಾಡ್ತಾ ಇದ್ದ. ಅವ್ನು ಎಸ್ಟಾಬ್ಲಿಷ್ ಟು ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಇದನ್ನೆಲ್ಲ ನಾನು ಕೇಳಿದಾಗ ಅವ್ನು ಫುಲ್ ಸಫಕೇಟ್ ಆಗಿದ್ದಾನೆ, ಮಾತಾಡ್ತಾನೆ ಇಲ್ಲ. ನಾನು ಈ ಕ್ಯಾರೆಕ್ಟರ್ ನೀನೆಲ್ಲ ಮಜಾ ಬೇಕಾಗಿರೋದು, ನಂಗೆ ನಿಶಿತ್ ಬೇಡ, ನಾನು ನಿಶಿತ್ ಹತ್ರ ಮಾತಾಡ್ಲೇ ಇಲ್ಲ. ಡೈರೆಕ್ಟ್ಲಿ ಸ್ಪೋಕ್ ಟು ದ ಕ್ವಾಟ್ಲೆ, ಬಾರಲ್ಲ ಕೂತ್ಕೋ ಕುಡಿ. ಅವಾಗಲೇ ವೆನ್ ಯು ಸ್ಪೋಕ್ ಟು ಆಲ್ ದಿಸ್ ಲೈಕ್ ಮಜಾ. ಅಲ್ಲ, ಅದು ಟೀನಾ ಅಥವಾ ಜ್ಯೂಸ್ ಕಾಫಿ ಎಲ್ಲ ಕುಡಿಬೇಕಾದ್ರೆ ವಿ ಓಪನ್ಡ್ ಅಪ್. ಅವಾಗ ಗೊತ್ತಾಯ್ತು ನಿಶಿತ್ ಒಳಗೆ ಒರಿಜಿನಲ್ ಕ್ವಾಟ್ಲೆನೇ ಇದ್ದಾರೆ, ಅದು ಆಚೆ ಬರ್ಬೇಕಿತ್ತು. ಬ್ರೇಕ್ ಟೈಮಲ್ಲಿ ನಾವು ಸಿಗ್ತಾನೆ ಇರ್ತೀವಿ, ಬೇರೆ ಕೆಲಸ ಇಲ್ಲ. ಬ್ರೋ ಕಾಲ್ ಮಾಡ್ತೀವಿ, ಬ್ರೋ ಎಲ್ಲಿದ್ದೀರಾ, ಬಂದ್ರು ಹೋಗಿ ಮೀಟ್ ಮಾಡ್ತೀವಿ. ಅಲ್ಲೇ ಜ್ಯೂಸು ಕಾಫಿ ಟೀ ಅಷ್ಟೇ ಸ್ನ್ಯಾಕ್ಸ್ ತಿನ್ಕೊಂಡು